ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇನ್ನು 70 ಡೇಸ್ ಅಷ್ಟೇ ಇರೋದು. ಜಸ್ಟ್ ರಿವಿಸನ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ಏನೂ ರೆಕಾರ್ಡ್ ಮಾಡಿಲ್ಲ. ಸಂಜೆ 4 ಗಂಟೆಯಿಂದ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಕನಾಮಿಕ್ಸ್ ಮತ್ತು ಕಂಪ್ಲೀಟ್ಲಿ ಕರ್ನಾಟಕ ಹಿಸ್ಟ್ರಿನ ರಿವಿಸನ್ ಮಾಡಿದ್ದೀನಿ. ಎಕನಾಮಿಕ್ಸ್ ಅಪ್ ಟು 7 ಚಾಪ್ಟರ್ವರೆಗೂ ರಿವಿಸನ್ ಮಾಡಿದೆ. ದೆನ್ ಲಾಸ್ಟ್ ಪೇಜಸಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದು 100 ಕ್ವಶನ್ಸ್ ಕೊಟ್ಟಿದ್ದಾರೆ. ಅದನ್ನೇ ಒಂದು 2 ಪೇಜಸ್ ಸಾಲ್ವ್ ಮಾಡಿದೆ ಅಷ್ಟೇ. ಆ್ಯಂಡ್ ದೆನ್ ಕರ್ನಾಟಕ ಹಿಸ್ಟ್ರಿನ ಓದಿದೆ. ಜಸ್ಟ್ ರಿವಿಸನ್ ಮಾಡ್ತಾಯಿದ್ದೀನಿ. ಈಗ 70 ಡೇಸ್ ಅಷ್ಟೇ ಇರೋದ್ರಿಂದ ಏನು ಜಸ್ಟ್ ಹೊಸ ಟಾಪಿಕ್ ಓದೋಕ್ಕೆ ಹೋಗ್ತಿಲ್ಲ. ಜಸ್ಟ್ ರಿವಿಸನ್ ಮಾಡ್ತಾಯಿದ್ದೀನಿ. ಈಗ ಏನು ಓದಿದ್ದೀನಿ, ಏನು ನೋಟ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು. ಕರೆಂಟ್ ಅಫೇರ್ಸ್ ಕಡೆ ಸ್ವಲ್ಪ ಫೋಕಸ್ ಮಾಡಬೇಕು, ಅದು ಓದ್ತಿಲ್ಲ. ನಾಳೆಯಿಂದ ಅದೂ ಸ್ಟಾರ್ಟ್ ಮಾಡಬೇಕು. ಅದೇ ಬೇಜಾರು, 1 ಇಯರ್ ಬ್ಯಾಕಿಂದ ಓದ್ಕೊಂಡು ಬರಬೇಕು ಅದು. ಹಾಗಾಗಿ ಈವ್ನಿಂಗ್ ಹೊರಗೆ ಓದೋಣ ಅಂತ ಅಲ್ಲಿ ಚಿಕ್ಕದಾಗಿ ಸೊನೆ ಬಂತು. ಸೊ ಎಲ್ಲ ಕ್ಲೋಸ್ ಮಾಡ್ಕೊಂಡು 2 ಸ್ಟೆಪ್ಪು ಕೆಳಗಡೆ ಇಳಿದ ತಕ್ಷಣ ಸೊನೆ ನಿಂತೋಯ್ತು. ಮತ್ತು ಅಲ್ಲೇ ಓದ್ಕೊಂಡು ಕೂತ್ಕೊಂಡೆ. ಒಂದು 6ವರೆಗೂ ಅಲ್ಲೇ ಹಿಸ್ಟ್ರಿ ರಿವಿಸನ್ ಮಾಡಿದೆ. ಇವಾಗ ತುಂಬ ಕಮ್ಮಿ ಟೈಮ್ ಇರೋದ್ರಿಂದ 1 ನಿಮಿಷನೂ ವೇಸ್ಟ್ ಮಾಡಬಾರ್ದು. ಈ ಸರಿ ಆದರೂ ಟ್ರೈ ಮಾಡಬೇಕು. ಏನಾಗುತ್ತೋ ಗೊತ್ತಿಲ್ಲ, ಓದೋದಂತೂ ನಿಲ್ಲಿಸಲ್ಲ. ಆ್ಯಂಡ್ ಈವ್ನಿಂಗ್ ಅಪ್ ಟು 8ವರೆಗೂ ಏನೂ ಓದಿಲ್ಲ. ಸ್ವಲ್ಪ ಹೊರಗೆ ಹೋಗ್ಬೇಕಿತ್ತು. ಹೋಗಿದ್ದು ಬಂದ ತಕ್ಷಣ ಒಂದು ಆರ್ಡರೆಲ್ಲ ಡೆಲಿವರ್ಡ್ ಮಾಡಿ ಆದಮೇಲೆ ಕುತ್ಕೊಂಡು ವೀಡಿಯೋ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ದೆನ್ ಮತ್ತೆ ಊಟ ಎಲ್ಲ ಮುಗಿಸಿ ಓದೋಕ್ಕೆ ಶುರು ಮಾಡಬೇಕು. ನೈಟು ಓದೋಕ್ಕಾಗಿಲ್ಲ. ಇನ್ನೊಂದು 6 ಡೇಸ್ ಟೈಮ್ ಇದೆ ಅಷ್ಟೇ. ನಾನು ಇನ್ನೂ ಅಪ್ಲಿಕೇಶನ್ನೇ ಹಾಕಿಲ್ಲ VAOಗೆ. ಇವತ್ತು ನೈಟ್ ಅಥವಾ ನಾಳೆ ಮಾರ್ನಿಂಗ್ ಹಾಕ್ಬಿಡ್ಬೇಕು. ಹಾವೇರಿಗೆ ಹಾಕೋಣ ಅಂತಿದ್ದೀನಿ. ನಾಟ್ ಶ್ಯೂರ್ ಇನ್ನೂ ಯಾವುದಕ್ಕೆ ಹಾಕಬೇಕು ಅಂತ. ನೋಡೋಣ. ಒಟ್ಟಿನಲ್ಲಿ ನಾರ್ತ್ ಸೈಡ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಎಲ್ಲಾದ್ರೇನೂ ಒಂದು ಜಾಬ್ ಆದರೆ ಸಾಕು. ಓದಬೇಕು ಅಷ್ಟೇ. ಇವಾಗೆಲ್ಲ ಚೆನ್ನಾಗಿ ಕಾಲ್ಫಾರ್ಮ್ ಆಗ್ತಿದ್ದಾವೆ. ಓದಿ ಎಲ್ಲ ಎಕ್ಸಾಮ್ಸು ಅಟೆಂಡ್ ಮಾಡ್ತಾ ಇರೋದೆ. ನಂದು OBC ಕ್ಯಾಟಗರಿ ಆಗಿರೋದ್ರಿಂದ ಕ್ಯಾಟಗರಿ ವೈಸು ಪೋಸ್ಟ್ ಖಾಲಿ ಇರುತ್ತಲ್ಲ, ಅದನ್ನು ನೋಡ್ತಾ ಇದೆ. ವುಮೆನ್ ಕ್ಯಾಟಗರಿ ಹಾವೇರಿ ಇದೆ, ಅದನ್ನು ಹಾಕಬೇಕು. ಆ್ಯಂಡ್ ದೆನ್ ಬೇರೆ ಕಡೆ ಎಲ್ಲ ಇತ್ತು. ಅದೇ ನಾರ್ತ್ ಸೈಡೇ ಬೇಕಿತ್ತು ಅಂತ ಹೇಳಿದ್ನಲ್ಲ, ಎಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ಅಲ್ಲಿ ಹಾಕೋಣ ಅಂತ. ಆಮೇಲೆ ಡೈಲಿ ಒಂದು 12 ಅವರ್ಸ್ ಆದರೂ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓದ್ತಾ ಇದ್ದೀನಿ. ಟೈಮಿಂಗ್ಸ್ ಎಕ್ಸಾಕ್ಟ್ಲಿ ಇಷ್ಟೇ ಅಂತ ಗೊತ್ತಿಲ್ಲ, ಸುಮ್ಮನೆ ಓದ್ತಾನೇ ಇದ್ದೀನಿ. ಆಮೇಲೆ ಇಷ್ಟಿಷ್ಟೇ ಅವರ್ ಓದಬೇಕು ಅಂತ ಓದಬೇಕು ಅಪ್ ಟು 12 ಅವರ್ಸ್ವರೆಗೂ. ಬಿಸ್ನೆಸ್ ಹೆಂಗಾಗಿದೆ ಅಂತಂದರೆ, ನಾನೇ ಕೈಯಿಂದ ಹಾಕಿ ಇನ್ವೆಸ್ಟ್ ಮಾಡಬೇಕು. ಹಂಗಾಗಿ ಏನಿಲ್ಲ, ಸಿಗ್ತಾಯಿದೆ. ಬಟ್ ಮೊದಲಿನಷ್ಟು ಪ್ರಾಫಿಟ್ ಏನಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಐಟಮ್ಸ್ ಎಲ್ಲ ಖಾಲಿಯಾಗಿದೆ. ಆಲ್ಮೋಸ್ಟ್ 1 ವಾರನೇ ಆಯಿತು ನಾನು ಐಟಮ್ಸ್ ಹಾಕಿಸಿ. ಈಗ ಮತ್ತೆ ನಾಳೆ ಎಲ್ಲ ಐಟಮ್ಸ್ ಹಾಕಿ ಸ್ಟಾರ್ಟ್ ಮಾಡಬೇಕು. ಅದೇ DBC ಆ್ಯಡ್ ಮಾಡೋಣ ಅಂತಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಕ್ರೀಮ್ಸ್ ಎಲ್ಲ ಹೆಂಗೆ ಮಾಡೋದು ಅಂತ. ಈಗ ಬೇಕ್ರಿಯಲ್ಲಿ ಎಲ್ಲ ಹೆಂಗೆ ಅಲ್ಲೇ ಮಾಡ್ಕೋತಾರೆ, ಹಂಗೆ ಮಾಡೋದು ಕಲ್ತ್ಕೊಂಡ್ರೆ ನನಗೂ ಸ್ವಲ್ಪ ಖರ್ಚು ಕಮ್ಮಿಯಾಗಿ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ. ಎಲ್ಲನೂ ಹೊರ್ಗಡೆಯಿಂದನೇ ತೊಗೊಂಡು ಬಂದು ಹಾಕ್ತೀನಿ ಅಂದರೆ ಏನೂ ಪ್ರಾಫಿಟ್ ಸಿಗೋಲ್ಲ. ಮತ್ತು ಇವಾಗ ನಾನು ಚಿಂಕಿ ಬೈಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅದರಲ್ಲೂ ಅಷ್ಟೇ ಹೆವಿ ಖರ್ಚು. ಈಗ ಒಂದು 10,000 ಸಂಪಾದನೆ ಆದರೆ 4,000 ಅಷ್ಟೇ ಪ್ರಾಫಿಟ್ ಇರುತ್ತೆ. ಮತ್ತು ಇನ್ನು 6,000ನ ಇನ್ವೆಸ್ಟ್ ಮಾಡಬೇಕು ಐಟಮ್ಸಿಗೆ ಅಂತ. ಅಷ್ಟು ಖಾಲಿ ಆಗುತ್ತೆ. ಸದ್ಯಕ್ಕೆ ಎಲ್ಲವೂ ಕ್ಲಿಯರ್ ಆಗಿದೆ. ಅಂದರೆ ನಾನು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅವ್ರಿಗೆ ಚಿಕನಿಗೆ ಕೊಡಬೇಕು, ಅದಕ್ಕೆ ಕೊಡಬೇಕು ಅಂತ. ಇವಾಗೆಲ್ಲ ಕ್ಲಿಯರ್ ಆಗಿದೆ. ಮತ್ತು ನಾಳೆ ಎಲ್ಲ ಐಟಮ್ಸ್ ತರಿಸಿ ಹಾಕ್ಬೇಕು. ಇವತ್ತು 3-4 ಕಾಲು ಇದ್ದಾಗ ಯಾರೂ ಕಾಲ್ ಮಾಡಲ್ಲ. ಎಲ್ಲ ಐಟಮ್ಸ್ ಖಾಲಿ ಆದಮೇಲೆ ಕಾಲ್ ಮಾಡಿದ್ದಾರೆ. ಹೆಂಗೋ ಇನ್ನೇನು ಮಾಡೋದು. ಅಟ್ಲೀಸ್ಟ್ ಸ್ವಲ್ಪ ಆದರೂ ಸಾಕು. ಏನಿಲ್ಲ, ತಿಂಗ್ಳಿಗೆ ಒಂದು 10,000-12,000 ಸಿಗ್ತಿರ್ಬೋದೇನೋ ಅಷ್ಟೇ. ಇನ್ನು ಲೈಟ್ ಬಿಲ್ ಒಂದು ಬ್ಯಾಲೆನ್ಸ್ ಇದೆ, ಅದನ್ನು ಕಟ್ಕೊಬಿಡ್ಬೇಕು. ನಾನು
ನನಗೆ ಇವಾಗ ಆರ್ಡರಲ್ಲಿ ಜಸ್ಟ್ 3 ಐಟಮ್ಸ್ ಬಂದಿತ್ತು. ಒಂದು ಸ್ಯಾಂಡ್ವಿಚ್ಚು ಆ್ಯಂಡ್ ವೆಜ್ ರೋಲು, ಇನ್ನೊಂದು ಮೋಮೋಸು ರೋಲ್ಸು ಎಲ್ಲ ಮನೆಯಲ್ಲೇ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಖರ್ಚು ಕಮ್ಮಿ ಆಗ್ತಿದೆ. ನನಗೆ ಜಾಸ್ತಿ ಪ್ರಾಫಿಟ್ ಸಿಗೋದು ಅಂದರೆ ಬರ್ಗರು, ಸ್ಯಾಂಡ್ವಿಚಲ್ಲಿ ಸಿಗುತ್ತೆ, ರೋಲ್ಸಲ್ಲಿ ಸಿಗುತ್ತೆ, ಮೋಮೋಸಲ್ಲಿ ಸಿಗುತ್ತೆ. ಇದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಯಾರೂ ರಿವ್ಯೂ ಮಾಡ್ತಾಯಿಲ್ಲ. ಐ ಡೋಂಟ್ ನೋ, ಅಂದರೆ ಮನೇಲಿ ಮಾಡಿಕೊಡ್ತಿದ್ದೀನಿ ಅಲ್ವಾ, ರಿವ್ಯೂ ಬಂದರೆ ಏನು ಚೆನ್ನಾಗಿದೆಯಾ ಏನು ಅಂತ ಗೊತ್ತಾಗುತ್ತೆ. ಯಾರೂ ಏನು ರಿವ್ಯೂ ಕೊಡ್ತಿಲ್ಲ. ಹಾಗೆ ಮಾಡ್ಕೊಂಡು ಹೋಗ್ತಾ ಇರೋದು. ಎಷ್ಟು ದಿನ ನಡೆಯುತ್ತೆ ಅಷ್ಟು, ನಡೀಲಿಲ್ಲ ಅಂದರೆ ಎಲ್ಲ ಸೆಕೆಂಡ್ಸಿಗೆ ಮಾರಾಕಿ ಹೊರಗಡೆ ಕೆಲ್ಸಕ್ಕೆ ಹೋಗೋದು. ಆ್ಯಂಡ್ ಏನೇ ಆದ್ರೂ ಅಂದರೆ ಬಿಸ್ನೆಸ್ ಆಗಲಿ ಬೇರೆದ್ರಲ್ಲಾಗಲಿ ಡೌನ್ಫಾಲ್ ಆದರೂ ನಾನು ಒಂದನ್ನೇ ನಂಬ್ಕೊಂಡಂತೂ ಇರಲ್ಲ. ಏನಾದರೂ ಮಾಡ್ತಾಯಿರ್ತೀನಿ. ಇಟ್ಸ್ ಡಿಪೆಂಡ್ ಆನ್ ಅಸ್. ನಾವು ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತೀವಿ ಅದ್ರ ಮೇಲಿರುತ್ತೆ. ಒಂದಕ್ಕೆ ಸ್ಟಿಕ್ ಆನ್ ಆದರೆ ಅದೊಂದನ್ನೇ ಮಾಡ್ಕೊಂಡಿರಬೇಕಾಗುತ್ತೆ. ಬೇರೆದು ನೋಡ್ತಾ ಇರಬೇಕು. ಹೆಂಗೆ ನನಗೆ ಇವಾಗ ಆಷಾಢ ಇರೋದ್ರಿಂದ ಯಾವುದೇ ಥರದ ಮೇಕಪ್ ಆಗಲಿ ಮೆಹಂದಿ ಆಗಲಿ ಏನೂ ಸಿಗ್ತಾಯಿಲ್ಲ. ಸೊ ಈ ಬಿಸ್ನೆಸ್ ಅಂದರೆ ರನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇಡ್ಸ್ಕೊಂಡು. ಇವಾಗ ವೀಕ್ಲಿ ಸಂಘಕ್ಕೆ ಆಗ್ತಾಯಿದೆ, ಬೇರೆ ಖರ್ಚಿಗೆ ಆಗ್ತಿದೆ. ಇನ್ನು ಮಂತ್ ಎಂಡ್ ಬಂದರೆ ಅದಕ್ಕೂ ಲೋನ್ಸ್ ಎಲ್ಲ ಕಟ್ಟಬೇಕು. ಆ ಥರ ನಾನು ಬೇರೆಯವ್ರಿಗೂ ಸಜೆಸ್ಟ್ ಮಾಡೋದಿಷ್ಟೇ, ಒಂದಕ್ಕೆ ಸ್ಟಿಕ್ ಆನ್ ಆಗಬೇಡಿ. ಏನಾದರೂ ಬೇರೆ ಥರ ಮಾಡ್ತಾಯಿರಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಈವ್ನಿಂಗ್ ಸ್ಟಡಿ ವ್ಲಾಗ್ ಪ್ಲಸ್ ನನ್ನ ಅದು ಇದು ಕೆಲಸಗಳು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.